ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಮಂದಿ ಕರ್ತನ ಸಮ್ಮುಖದಲ್ಲಿ ಸಂತೋಷವುಳ್ಳವರಾಗಿದ್ದೀವಿ? ಯಾಕೆ ದೇವರು ನಮ್ಮ ಜೀವಿತರ ಸಂಖ್ಯೆಯಲ್ಲಿ ಇರಿಸಿದ್ದಾನೆ. ಹೊಸ ತಿಂಗಳಿಗೆ ಕಾಲಿಡುವಾಗ ನಮಗೆ ಕೃಪೆ ಕೊಟ್ಟಿದ್ದಾನೆ. 2025ರಲ್ಲಿ 1 ತಿಂಗಳುಗಳ ಕಾಲ ಆತ ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ನಂಬಿಗಸ್ತನಾಗಿದ್ದುಕೊಂಡು ಆತ ನಮ್ಮನ್ನು ನಡೆಸಿದ ಪ್ರೀತಿಗಾಗಿ ಆತನಿಗೆ ಸ್ತೋತ್ರಗಳನ್ನು ಸಲ್ಲಿಸುವ. ಹಲ್ಲೆಲೂಯಾ. ಎಲ್ಲರೂ ಕೂಡ ಬಾಯಿಗಳನ್ನು ತೆರೆದು ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸಿರಿ. ಅನ್ಯ ಭಾಷೆ ಬರೋರು ಅನ್ಯ ಭಾಷೆಯಲ್ಲಿ ಸ್ತೋತ್ರಗಳನ್ನು ಸಲ್ಲಿಸಿರಿ. ನಿಮ್ಮ ಭಾಷೆಗಳಲ್ಲಿ ಹೇಗೆ ದೇವರಾತ್ಮ ನಿಮ್ಮನ್ನು ನಡೆಸ್ತಾರೋ ಆ ರೀತಿಯಲ್ಲಿ ನಿಮ್ಮ ಜೀವಿತಗಳಲ್ಲಿ, ಕುಟುಂಬಗಳಲ್ಲಿ ಆತನು ಮಾಡಿದಂತೆ ಎಲ್ಲ ಉಪಕಾರಗಳನ್ನು ನೆನೆಸಿಕೊಂಡವರಾಗಿ ಕರ್ತನಿಗೆ ಎತ್ತರದಿಂದ ಸ್ತೋತ್ರಗಳನ್ನು ಸಲ್ಲಿಸಿರಿ. ಇದನ್ನೇ ನಿನ್ನಿಂದ ನನ್ನಿಂದ ಕರ್ತನು ಬಯಸುವಾತನಾಗಿದ್ದ. ಓ, ನನ್ನ ಮಗಳು ನನ್ನೊಂದಿಗೆ ಫೆಲೋಶಿಪ್ ಮಾಡಬೇಕು, ನನ್ನ ಮಗನು ನನ್ನೊಂದಿಗೆ ಫೆಲೋಶಿಪ್ ಮಾಡಬೇಕು ಎಂಬುದಾಗಿ ಆತನು ಬಯಸುವಾತನಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಓ ರವ ಶಕಲ ಮದರ ವಲ ಶಂದರಿಯರೆ ರೇವೆ ರೇವೆ ಶೆಕೆಲ್ ಕಾದರಿಯಲ್ಲ. ಕರ್ತನ ಈ ವಾರವೆಲ್ಲ ಸ್ವಾಮಿ, ಈ ಕಳೆದ ತಿಂಗಳೆಲ್ಲ ಸ್ವಾಮಿ, ನೀ ನಮ್ಮೊಂದಿಗಿದ್ದು ನಮ್ಮನ್ನು ನಡೆಸಿದ ನಿನ್ನ ಪ್ರೀತಿಗಾಗಿ ಸ್ತೋತ್ರಪ್ಪ, ನಿನ್ನ ಕೃಪೆಗಾಗಿ ಸ್ತೋತ್ರ ಸ್ವಾಮಿ, ನಿನ್ನ ದಯೆಗಾಗಿ ಸ್ತೋತ್ರಪ್ಪ. ಕರ್ತನೆ, ನೀನು ಉನ್ನತನು, ನೀನು ಮಹೋನ್ನತನು, ನೀನು ಸರ್ವಶಕ್ತನು ಸ್ವಾಮಿ. ಓ ರವ ಶೆಕೆಲೆ ಕಾದರಿಯಲ್ಲ. ಕರ್ತನೆ, ನೀನು ಮಾಡಿದ ಉಪಕಾರಗಳನ್ನು ಸ್ವಾಮಿ ವರ್ಣಿಸಲು ಅಸಾಧ್ಯ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ನಿನಗೆ ಸ್ತೋತ್ರ 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 ಸ್ತೋತ್ರಪ್ಪ. ಓ ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ, ನೀನು ಮಾಡಿದ ಉಪಕಾರಕ್ಕೆ ಬದಲಾಗಿ ಸ್ವಾಮಿ. ಓ ರವ ಶೆಕೆಲೆ ಕಾದರ ಬಲ ಶಾಂದರಿಯಲ್ಲ. ನಮ್ಮ ರಕ್ಷಣೆಯ ಪಾತ್ರೆಯನ್ನು ತೆಗೆದುಕೊಂಡು ನಾವು ನಿನ್ನ ನಾಮವನ್ನು ಪ್ರಖ್ಯಾತಿ ಪಡಿಸುವವರಾಗಿದ್ದೇವೆ. ಕರ್ತನೆ, ನಾವು ನಿನ್ನ ನಾಮವನ್ನು ಪ್ರಖ್ಯಾತಿ ಪಡಿಸುವವರಾಗಿದ್ದೇವೆ ಸ್ವಾಮಿ. ಯೇಸುವಿನ ನಾಮ ನಾವು ಮೇಲೆ ಕತ್ತುವವರಾಗಿದ್ದೇವೆ. ಆಕಾಶದಲ್ಲಿ ಸ್ವಾಮಿ, ಭೂಮಿಯಲ್ಲಾಗಲಿ ಸ್ವಾಮಿ, ಬೇರೆ ಯಾವ ನಾಮದಲ್ಲಿ ರಕ್ಷಣೆ ಇಲ್ಲದಂತ ಆ ನಾಮಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಎಲ್ಲ ಮೊಣಕಾಲುಗಳು ಅಡ್ಡ ಬೀಳುವಂತ ನಾಮ. ಓರಿ ಕಾಲ ಮಂದರ ವಶಂದರಿಯಲ್ಲ. ಎಲ್ಲ ನಾಲಿಗೆಗಳು ಯೇಸುವಿನ ರಕ್ಷಕನು ಗೋಡೆಯನ್ನು ಕಟ್ಟಲಿಲ್ಲದೆ ಆರಿಕೆ ಮಾಡುವಂತ ನಾಮ. ವಿಮಲ ವಶಂದರಿಯಲ್ಲ. ಸ್ವರ್ಗ ಮಧ್ಯ ಪಾತಾಳ ಓರಿ ಬಾಬಾ ಶಂಕರ ಮಂದಿರದಲ್ಲಿ ಕಂಪಿಸುವಂತ ನಾಮ ಸ್ವಾಮಿ. ಪರಲೋಕದಿಂದ ಬಂದಂತ ನಾಮ, ಯೇಸುವಿನ ನಾಮ, ಪರಿಶುದ್ಧವಾದ ನಾಮ ಸ್ವಾಮಿ. ಆ ನಾಮದ ಮೇಲೆ ಕತ್ತಲಿಕ್ಕೆ ನಾವೆಲ್ಲರೂ ಬಂದಿದ್ದೇವಪ್ಪ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಇವತ್ತಿನೆಲ್ಲ ಸ್ತುತಿ ಆರಾಧನೆ ನೀನು ಆಶೀರ್ವದಿಸಿಕೊಡು ಸ್ವಾಮಿ. ನಾವೆಲ್ಲರೂ ಒಂದೇ ಮನಸ್ಸುಳ್ಳವರಾಗಿ ಕರ್ತನೆ ನಿನ್ನನ್ನು ಆರಾಧಿಸುವಂತೆ ಆರಾಧನಾ ಅಭಿಷೇಕ ಎಲ್ಲರ ಮೇಲೆ ಇಳಿದು ಬರಲಿ. ಯೇಸುವಿನ ನಾಮದಲ್ಲಿ ರಿಕಾ ಮಂದರ ಬಶಾಂದರಿಯಲ್ಲ. ಮನಸ್ಸನ್ನು ಡೈವರ್ಟ್ ಮಾಡುವಂತೆ ಎಲ್ಲ ಸೈತಾನ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಕ್ಯಾನ್ಸಲ್ ಆಗಿ ಹೋಗಲಿ, ಕ್ಯಾನ್ಸಲ್ ಆಗಿ ಹೋಗಲಿ ಸ್ವಾಮಿ. ಓ, ನಾನು ಮತ್ತು ಯೇಸು, ನಾನು ಮತ್ತು ಯೇಸು, ನಾನು ಮತ್ತು ನನ್ನ ಕರ್ತನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರಿಯರೇ, ನಮ್ಮ ಮನಸ್ಸಿಗೆ ಹೇಳಬೇಕು, ನನ್ನ ಮನವೇ ನೀನು ಯೆಹೋವನನ್ನು ಕೊಂಡಾಡು, ನೀನು ಯೆಹೋವನನ್ನೇ ನಂಬಿ ಶಾಂತವಾಗಿರು. ಬೇರೆ ಯಾವ ಯೋಚನೆ ಬೇಡ ಪ್ರಿಯರೇ. ಎಲ್ಲವನ್ನು ಬದಿಗಿಟ್ಟು ನಮ್ಮ ಕಟ್ಟಾರಿ ಕಟ್ಟೆಲ್ಲ ನಾವು ಆರಾಧಿಸುವ. ಥ್ಯಾಂಕ್ ಯು ಲಾರ್ಡ್. ಆತ ನಮ್ಮನ್ನು ಮರಣದಿಂದ ತಪ್ಪಿಸಿದ್ದಾನೆ, ಪಾಪದಿಂದ ಬಿಡುಗಡೆಗೊಳಿಸಿದ್ದಾನೆ, ಎಲ್ಲ ಶಾಪಗಳನ್ನು ಮುರಿದು ಬಿಟ್ಟಿದ್ದಾನೆ. ಎಲ್ಲ ರೋಗಗಳಿಂದ ನಮಗೆ ಬಿಡುಗಡೆ ಕೊಟ್ಟಿದ್ದಾನೆ, ನಮಗೆ ಸ್ವಸ್ಥತೆ ಕೊಟ್ಟಿದ್ದಾನೆ, ನಮಗೆ ಆರೋಗ್ಯ ಕೊಟ್ಟಿದ್ದಾನೆ, ನಮಗೆ ಸಂತೋಷ ಕೊಟ್ಟಿದ್ದಾನೆ, ನಮಗೆ ಸಮಾಧಾನ ಕೊಟ್ಟಿದ್ದಾನೆ. ಓ ರಿಖಾ ಮಂದ ರವ ಶಾಂತರಿಯಲ್ಲೇ ಅದಕ್ಕಿಂತ ಹೆಚ್ಚಾಗಿ ನಮಗೆ ರಕ್ಷಣೆ ಕೊಟ್ಟಿದ್ದಾನೆ, ನಮಗೆ ನಿತ್ಯ ಜೀವವನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಸಂತೋಷವಾಗಿ ಕರ್ತನನ್ನು
ಆಸೆ ಪೂರೈಸುವ ಶ್ರೇಷ್ಠ ವರಗಳಿಲ್ಲ. ನನ್ನ ಆಸೆ ಪೂರೈಸುವ ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರುವ. ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು. ನಮ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ. ನಮ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ. ಕತ್ತಿಗೆ ಬರುವಂತೆ ಯೌವನ ಬರಮಾಡುವ. ಕತ್ತಿಗೆ ಬರುವಂತೆ ಯೌವನ ಬರಮಾಡುವ. ಓಡಿದರು ಮಳೆ ಹೋಗಲೇ. ನಾವು ಓಡಿದರು ನಡೆದರು ಮಳೆ ಹೋಗಲೇ. ಯೆಹೋವನ ಉಪಕಾರವ ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು. ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು. ನನ್ನ ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು. ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು. ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು. ನನ್ನನವೇ ಕೊಂಡಾಡು ನನ್ನನವೇ ಕೊಂಡಾಡು ಪೂರ್ಣ ಹೃದಯದಿಂದ. ಪಾಪವನ್ನೆಸೆದನು, ರೋಗವನ್ನೆಸೆದನು. ನಂಬಿಕೆಯಿಂದ ಹೇಳೋದು. ಪಾಪವನ್ನೆಸೆದನು, ರೋಗವನ್ನೆಸೆದನು. ಪಾತಾಳದಿಂದ ಬಿಡಿಸಿದನು, ಜೀವ ಉಳಿಸಿದನು. ನನ್ನ ಪಾತಾಳದಿಂದ ಬಿಡಿಸಿದನು, ಜೀವ ಉಳಿಸಿದನು. ಅದಕ್ಕಾಗಿ ಹೇಳುವ ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು. ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು. ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು. ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು. ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು. ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು. ನನ್ನನವೇ ಕೊಂಡಾಡು ಪೂರ್ಣ ಹೃದಯದಿಂದ. ನನ್ನನವೇ ಕೊಂಡಾಡು ಪೂರ್ಣ ಹೃದಯದಿಂದ. ಹೌದು ಸ್ವಾಮಿ, ಕರ್ತನೇ, ನಿನ್ನ ಒಂದು ಉಪಕಾರಗಳನ್ನು ನೆನೆಸಿ ನಾವು ನಿನ್ನನ್ನು ಕೊಂಡಾಡುವವರಾಗಲಿ. ಎಷ್ಟು ಮಂದಿ ನೀವು ನಂಬುತ್ತೀರಿ? ನಿಮ್ಮನ್ನು ಯೇಸು ಪಾತಾಳದಿಂದ ಬಿಡಿಸಿದ್ದಾನೆ, ನರಕದಿಂದ ತಪ್ಪಿಸಿದ್ದಾನೆ, ನಿತ್ಯ ಜೀವನ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಆತನ ಜೀವನ ಕೊಟ್ಟದ್ರಿಂದ ನಾವು ಒಟ್ಟಾಗಿ ಸೇರಿ ಆತನನ್ನು ಆರಾಧಿಸುತ್ತಿದ್ದೇವೆ. ಹಲ್ಲೆಲೂಯಾ. ಎಷ್ಟು ಒಳ್ಳೆ ಕರ್ತ ನಮ್ಮ ಕರ್ತನಾಗಿ ನಮಗೆ ಕೊಟ್ಟರು. ಅದರಿಂದ ಆತನನ್ನು ಆರಾಧಿಸುವ ನಮಗೆ ಯಾರು ಆಶ್ರಯ? ದೇವರ ಆಶ್ರಯ. ಹಲ್ಲೆಲೂಯಾ. ಕೆಲವೇ ನಮ್ಮ ಮನಸ್ಸು ಆಚೀಚೆ ಹೋಗ್ತದೆ. ಕಷ್ಟ ಕಾಲದಲ್ಲಿ ಯಾರಾದ್ರೂ ಆಶ್ರಯವೋ ಅಥವಾ ಯಾವುದೋ ಒಂದು ಸಂಸ್ಥೆ ಸಂಘಗಳ ಆಶ್ರಯವ ಅಲ್ಲ ಪ್ರಿಯರು. ನಮಗೆ ಒಬ್ಬನೇ ಒಬ್ಬನ ಆಶ್ರಯ ಆತನ ಯೇಸುವಾಗಿದ್ದಾನೆ. ಯೇಸುವೇ ಆಶ್ರಯವಾಗಿದೆ. ಯಾಕಂದ್ರೆ ನೀನು ಆತನನ್ನು ಆಶ್ರಯಿಸಿದಾಗ ಆತ ನಿನ್ನನ್ನು ಎಂದಿಗೂ ನಿರಾಶೆಗೊಳಿಸುವುದೇ ಇಲ್ಲ. ಹಲ್ಲೆಲೂಯಾ. ನಮ್ಮ ಯೇಸು ಒಳ್ಳೆ ಯೇಸುವಾಗಿದ್ದಾನೆ. ಬಾಯ್ತರಲ್ಲಿ ಹೇಳಿರಿ, ನನ್ನ ಯೇಸು ಒಳ್ಳೆ ಯೇಸುವಾಗಿದ್ದಾನೆ. ಹಲ್ಲೆಲೂಯಾ. ಥ್ಯಾಂಕ್ ಯು
ಜೀಸಸ್. ನಂಬಿಕೆಯ ಹಾಡನ್ನು ಹಾಡಿ ಆತನನ್ನು ಮಹಿಮೆ ಪಡಿಸುವ. ಆಶ್ರಯವು ನೀನೇ ಎಸ್ಸಯ್ಯ, ನನಗೆ ಆಧಾರವು ನೀನೇ ಎಸ್ಸಯ್ಯ. ದೇವರ ವಾಕ್ಯ ಹೇಳ್ತದೆ, ಈಗೂ ಈತನು ನನ್ನ ಸೇವಕನು, ಈತನಿಗೆ ನಾನೇ ಆಧಾರ. ಇವತ್ತು ನನಗೂ ನಿನಗೂ ಆಧಾರ ಒಬ್ಬನೇ ಒಬ್ಬ ಯೇಸು ಮಾತ್ರ ಪ್ರಿಯರು. ಎಲ್ಲ ಪರಿಸ್ಥಿತಿಗಳಲ್ಲಿಯೂ ನಮ್ಮನ್ನು ಕೈ ಬಿಡದ ದೇವರು, ನಮ್ಮನ್ನು ಕಾಪಾಡುವಂಥ ಕರ್ತನು, ಪರಾಂಬರಿಸುವ ದೇವರು. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಅಪ್ಪ ನಿನ್ನ ಪ್ರೀತಿಯ ಅಪಾರ ಸ್ವಾಮಿ.
ನಡೆಸಿದೆ ಸ್ವಾಮಿ. ಅಂದು ಭಾಗಗಳನ್ನು ನೋಡಿದ ದೇವರು, ಅದೇ ದೇವರು ಇವತ್ತಿಗೂ ಜೀವಿಸ್ತಿದ್ದೆ ಸ್ವಾಮಿ. ಯಾರು ಕಣ್ಣೀರಲ್ಲಿ ಹಾದು ಹೋಗ್ತಿದ್ದಾರೋ ಅಂಥವರನ್ನು ನೋಡುವ ದೇವರು ಸ್ವಾಮಿ. ಅವರನ್ನು ನೋಡಿ ಕಟ್ಟಿನಿಂದ ಬಿಡಿಸುವ ಕರ್ತ ನೀನಾಗಿದ್ಯಪ್ಪ. ಥ್ಯಾಂಕ್ ಯು ಜೀಸಸ್. ಕಷ್ಟ ಕಾಲದಲ್ಲಿ ನನಗೆ ಮೊರೆ ಹಿಡಿದು ನಾನು ನಿಮ್ಮನ್ನು ಬಿಡಿಸುವನೆಂಬುದಾಗಿ ಹೇಳಿದಂತೆ ನಿನಗೆ ಸ್ತೋತ್ರಪ್ಪ. ನೀನೇ ನಮ್ಮ ಆಶ್ರಯವಾಗಿದ್ದೆ ಸ್ವಾಮಿ. ನೀನು ಎಲ್ಲ ಸಮಯದಲ್ಲಿ ನಮ್ಮ ಕೋಟೆ ಆಗಿದ್ದೆ, ದುರ್ಗವಾಗಿದ್ದೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ನಮ್ಮ ರಕ್ಷಣೆ ನಿನ್ನಲ್ಲೇ ಸ್ವಾಮಿ, ನಮಗೆ ಸೇಫ್ಟಿ ನಿನ್ನಲ್ಲೇ ಸ್ವಾಮಿ, ನಮಗೆ ಭದ್ರತೆ ನಿನ್ನಲ್ಲೇ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಪರಾತ್ಮನ ಮೊರೆ ಹೋಗಿರೋನು, ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರೋನು. ಇವತ್ತು ನೀನು ಆತನ ಮೊರೆ ಹೋಗಿರುವಾಗ ನೀನು ಸುರಕ್ಷಿತನಾಗಿದ್ದೆ. ಯಾವ ವಿಷಯದಲ್ಲಿ ನೀನು ಭಯ ಪಡಬೇಡ, ದಿಗ್ಭ್ರಮೆಗೊಳ್ಳಬೇಡ. ಆತ ನಿನ್ನೊಂದಿಗಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಯೇಸುವಿಗೆ ಹೇಳೋಣ, ನಿನ್ನ ಹಾಗೆ ಯಾರೂ ಇಲ್ಲ ಸ್ವಾಮಿ, ನನ್ನ ಯೇಸುವಿನ ಹಾಗೆ ಯಾರೂ ಇಲ್ಲಪ್ಪ. ಆತನಾಗಿ ನಮ್ಮನ್ನು ಪ್ರೀತಿಸಲು, ಕ್ಷಮಿಸಲು, ಪರಾಮರಿಸಲು ಯಾರೂ ಇಲ್ಲ. ಥ್ಯಾಂಕ್ ಯು ಜೀಸಸ್. ಆತ ನನ್ನನ್ನು ನಿನ್ನನ್ನು ಇದ್ದ ಸ್ಥಿತಿಯಲ್ಲಿ ಆತನು ಸ್ವೀಕರಿಸಿದ್ದಾನೆ, ಆಕ್ಸೆಪ್ಟ್ ಮಾಡಿದ್ದಾನೆ. ಥ್ಯಾಂಕ್ ಯು ತಂದೆ, ನಿನಗೆ ಸ್ತೋತ್ರ ಸ್ವಾಮಿ. ಯಾವ ನಮ್ಮ ಹಿನ್ನೆಲೆಯನ್ನು, ಬ್ಯಾಕ್ಗ್ರೌಂಡ್ ನೀನು ನೋಡಲಿಲ್ಲ ಸ್ವಾಮಿ. ನಾವು ಪಾಪಿಗಳಾಗಿದ್ದಾಗ, ಮತ್ತೆ ನಿನ್ನ ವಾಕ್ಯಕ್ಕೆ ನಾವು ವೈರಿಗಳಾಗಿದ್ದಾಗ ನೀನು ನಮ್ಮನ್ನು ಪ್ರೀತಿ ಮಾಡಿದ ದೇವರು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್.
ಸ್ತುತಿ, ಸ್ತೋತ್ರ, ಮಾನ, ಮಹಿಮೆ, ಗೌರವ, ಪ್ರಭಾವ, ಅಧಿಪತಿ ಎಲ್ಲವನ್ನು ನಿನಗೆ ಮಾತ್ರ ನಾವು ಸಲ್ಲಿಸುವವರಾಗಿದ್ದೇವೆ ಸ್ವಾಮಿ. ನೀನೊಬ್ಬನೇ ಯೋಗ್ಯನಾಗಿದೆಯಪ್ಪ. ಕರ್ತನೇ, 24 ಮಂದಿ ಹಿರಿಯರಿಂದಲೂ ಕೆರೂಬಿಯರಿಂದಲೂ ಸೆರಾಫಿಯರಿಂದಲೂ ನಿತ್ಯವೂ ಸ್ತುತಿಸಲ್ಪಡುವ ಆತನೇ, ಆರಾಧಿಸಲ್ಪಡುವ ಆತನೇ, ನಿನಗೆ ಸ್ತೋತ್ರಪ್ಪ. ಕರ್ತನೇ, ಸ್ತುತಿ ಸ್ವಾಮಿ. ನಾವು ಸಭೆಯಾಗಿ ಕುಟುಂಬವಾಗಿ ಬಂದು ನಿನ್ನ ಪ್ರಸನ್ನತೆಯಲ್ಲಿ ನಿನ್ನನ್ನು ಆರಾಧಿಸುವಂತೆ ಕೊಟ್ಟಂತ ಮಹಾ ಕೃಪೆಗಾಗಿ ಸ್ತೋತ್ರಪ್ಪ. ಮುಂದಿನೆಲ್ಲ ಭಾಗವು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತೇವೆ ಸ್ವಾಮಿ. ಕೀರ್ತನೆಯ ಭಾಗವನ್ನು, ಕಾಣಿಕೆಯ ಭಾಗವನ್ನು ಸ್ವಾಮಿ, ಸಾಕ್ಷಿಗಳ ಭಾಗವನ್ನು, ಪ್ರಾರ್ಥನೆ ಜ್ಞಾಪನೆಗಳ ಭಾಗವನ್ನು, ಕರ್ತನ ಭೋಜನದ ಭಾಗವನ್ನು ಎಲ್ಲವನ್ನು, ಕರ್ತನ ವಾಕ್ಯ ಸಂದೇಶದ ಭಾಗವನ್ನು ಎಲ್ಲವನ್ನು ನಿನ್ನ ಕೃಪಾಸ್ತಕ್ಕೆ ಒಪ್ಪಿಸಿಕೊಡ್ತೇವಪ್ಪ. ಪ್ರತಿಯೊಂದು ಭಾಗದಲ್ಲಿ ಕರ್ತನೆ ನಿನ್ನ ಮಹಿಮೆ ಚಾಲಿಸಲಿ ಸ್ವಾಮಿ, ನಿನ್ನ ಪ್ರಸನ್ನತೆ ಚಾಲಿಸಲಿ ಸ್ವಾಮಿ, ನಿನ್ನ ಚಿತ್ತವು ನೆರವೇರಲಿ ಅಪ್ಪ. ಯೇಸುವಿನ ನಾಮದಲ್ಲಿ ಕರ್ತನೆ, ಪ್ರಿಯ ಸೇವಕರಿಗಾಗಿ ಸ್ತೋತ್ರಪ್ಪ. ಅವರನ್ನು, ಅವರ ಕುಟುಂಬವನ್ನು, ಇಲ್ಲಿ ಬಂದಂತ ಪ್ರತಿಯೊಬ್ಬರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಬ್ಲೆಸ್ ಮಾಡ್ತೇವೆ ಸ್ವಾಮಿ. ಪ್ರಿಯ ಸೇವಕರನ್ನು ನೀನು ಕರ್ತನೆ ಅಭಿಷೇಕದಿಂದ, ಪ್ರಕಟಣೆ ಜ್ಞಾನದಿಂದ ತುಂಬಿಸಿ ನೀನು ಬಲವಾಗಿ ಉಪಯೋಗಿಸಪ್ಪ. ಅವರ ಮೂಲಕ ಪವಿತ್ರಾತ್ಮನೆ ನಮ್ಮ ಸಂಗಡ ನೀನು ಮಾತನಾಡ ಸ್ವಾಮಿ. ಒಬ್ಬೊಬ್ಬರ ಜೀವಿತಗಳು ಬದಲಾಗಲಿ, ಆಲೋಚನೆಗಳು ಬದಲಾಗಲಿ, ಸ್ಥಿತಿಗತಿಗಳು ಬದಲಾಗಲಿ ಸ್ವಾಮಿ. ನಾವು ಇದ್ದಾಗ ಇರುವುದಿಲ್ಲ ಯೇಸುವಿನ ನಾಮದಲ್ಲಿ. ವಿಲ್ ನೆವರ್ ಬಿ ದ ಸೇಮ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಕರ್ತನೇ, ಈ ರೀತಿಯಾಗಿ ನೀನು ನಮ್ಮನ್ನು ಒಬ್ಬೊಬ್ಬರನ್ನು ಆಶೀರ್ವದಿಸಿ ಉನ್ನತ ಸ್ಥಿತಿಯಲ್ಲಿ ನಡೆಸಿದಕ್ಕಾಗಿ ಸ್ತೋತ್ರಪ್ಪ. ಎಲ್ಲದರಲ್ಲಿ ಸ್ತುತಿ, ಸ್ತೋತ್ರ, ಘನ, ಮಾನ, ಮಹಿಮೆ, ಗೌರವ ಎಲ್ಲವೂ ನಿನ್ನ ಹಸ್ತಕ್ಕೆ ಒಪ್ಪಿಸ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೆನ್. ಅದರಲ್ಲಿ 2ನೇ ವಾಕ್ಯವನ್ನು ಯಾರಾದರೂ ಓದ್ಬೋದು? ಅಪೊಸ್ತಲ ಕೃತ್ಯ 9ನೇ ಅಧ್ಯಾಯ 2ನೇ ವಾಕ್ಯ. ನೋಡಿ, ಇಲ್ಲಿ ನಾವು ಸೌಲನ ಬಗ್ಗೆ ನಾವು ಕಳೆದ ವಾರ ಎಲ್ಲ ಕೇಳಿದೆವು. ಎಷ್ಟು ಜನ ಕೇಳಿದ್ವಿ? ಅಲ್ಲೆಲ್ಲ ಈ ಸೌಲ ಏನ್ ಮಾಡಿದ ಅಂತೇಳಿ ಆ ಮಾರ್ಗ ಹಿಡಿದವರು. ಅಂದ್ರೆ ಯಾವ ಮಾರ್ಗ? ಯೇಸುವಿನ ಮಾರ್ಗ. ಆಮೇಲೆ ಯೇಸುವಿನ ಮಾರ್ಗ ಹಿಡಿದವರನ್ನ ಏನ್ ಮಾಡ್ತಿದ್ದೇವ? ಹಿಂಸೆಗೆ ಗುರಿ ಮಾಡ್ತಾ ಇದ್ದ. ಆಮೇಲೆ ಅಲ್ಲಿ ಯೇಸು ಸ್ವಾಮಿ ಅಂತ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವಾಗಿದ್ದೇನೆ, ನನ್ನ ಹೊರತು ಯಾರು ಸಹ ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಜನ ಯೇಸುವಿನ ಹೊರತು ಪರಲೋಕಕ್ಕೆ ಹೋಗ್ಲಿಕ್ಕೆ ಯಾರಿಂದ ಸಾಧ್ಯ ಆಗಲಿಲ್ಲ. ಈ ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಉಂಟು. ಇಲ್ಲಿ ನೋಡಿ, ಆ ಮಾರ್ಗದಲ್ಲಿ, ಯೇಸುವಿನ ಮಾರ್ಗದಲ್ಲಿ ಯಾರೆಲ್ಲ ಹೋಗ್ತಾರೆ ಅವರನ್ನೆಲ್ಲ ಏನ್ ಮಾಡ್ತಾರೆ? ಗಂಡಸರಾದ್ರೂ ಸರಿ, ಹೆಂಗಸರಾದ್ರೂ ಸರಿ, ಅವರನ್ನ ಏನ್ ಮಾಡ್ತಿದ್ದ? ಹಿಡಿದು ಅವರನ್ನು ಹಿಂಸಿಸಿ ಏನ್ ಮಾಡ್ತಿದ್ದ? ಸೆರೆಮನೆಗೆ ಆಗ್ತಾ ಇದ್ದ. ಯೆರೂಸಲೇಮಿಗೆ ಕೊಂಡೋಗ್ಲಿಕ್ಕೆ ಬಂದದ್ದು. ಅವನು ದಮಸ್ಕ ಪಟ್ಟಣಕ್ಕೆ ಕಾಲಿಟ್ಟದೆ ಅದಕ್ಕೆ. ಸಭಾಮಂದಿರದಲ್ಲಿ ಯಾರೆಲ್ಲ ಯೇಸುವಿನ ಹಿಂಬಾಲಕರಿದ್ದಾರೆ ಅವರನ್ನೇನ್ ಮಾಡ್ತಾರೆ? ಹಿಡಿದು ಏನ್ ಮಾಡುದು? ಸೆರೆಮನೆಗೆ. ಇದು ಅವನ ಪ್ಲಾನ್, ಇದು ಅವನ ಏನು ಗುರಿಯಾಗಿತ್ತು. ಅವನು ನೋಡಿ, ಇಬ್ರಿಯರಲ್ಲಿ ಇಬ್ರಿಯರು, ಹೌದಲ್ಲ, ಪರಿಸರದಲ್ಲಿ ಪರಿಸರ ಅಂದ್ರೆ ಅವನೇನು ಧರ್ಮ ನಿಷ್ಠೆ ಹೊಂದಿದ ಒಬ್ಬ ವ್ಯಕ್ತಿ ಆಗಿದ್ದ. ಧರ್ಮಕ್ಕೋಸ್ಕರ ಏನ್ ಮಾಡ್ತಾನೆ? ಏನ್ ಮಾಡ್ಲಿಕ್ಕೆ ಸಿದ್ಧನಾಗಿದ್ದ. ಅವನ್ನೆನಿಸಿದ ಏನಂತ ಹೇಳಿದ್ರೆ, ಯೇಸು ಸ್ವಾಮಿ ಏನ್ ಮಾಡ್ತಿದ್ದಾನೆ? ಮೋಶೆಯ ಧರ್ಮಶಾಸ್ತ್ರವನ್ನು ತೆಗೆದುಹಾಕಲಿಕ್ಕೆ ಬಂದದ್ದು. ಅವನ ತಲೆಯಲ್ಲಿ, ಅವನ ಥಾಟಲ್ಲಿ ಇನ್ನೊಂದು ಗುಂಪು ಬಂದಿದೆ. ಈ ಗುಂಪು ಏನ್ ಮಾಡ್ತದೆ? ಮೋಶೆಯ ಧರ್ಮಶಾಸ್ತ್ರದ ವಿರುದ್ಧವಾಗಿ ನಿಂತಿದೆ. ಆ ಒಂದು ಯಾರೆಲ್ಲ ಇದ್ದಾರೆ, ಯೇಸುವನ್ನು ಹಿಂಬಾಲಿಸ್ತಾರೆ, ಅವರನ್ನೆಲ್ಲ ಏನ್ ಮಾಡ್ಬೇಕು? ನಾನು ಸೆರೆಮನೆಗೆ ಹಾಕಿ. ಇದೇ ಅವನ ಗುರಿಯಾಗಿತ್ತು. ನೋಡಿ, ಅವರು ಯಾವ ಮಾರ್ಗದಲ್ಲಿ ಇದ್ದವರನ್ನು ಸೆರೆ ಹಿಡ್ಲಿಕ್ಕೆ ಹೋಗ್ತಾ ಇದ್ದಾರಲ್ಲ, ಅದೇ ಯೇಸು ಸ್ವಾಮಿ ಅವನನ್ನು ಸಂದರ್ಶನ ಮಾಡ್ತಾ ಇದ್ದಾರೆ. ದಾರಿಯ ಮಧ್ಯದಲ್ಲಿ ಹೋಗುವಾಗ, ದಮಸ್ಕಕ್ಕೆ ಹೋಗುವಾಗ ಅವರ ಸುತ್ತಲೇ ಏನಾಯ್ತಂತೆ? ಒಂದು ಬೆಳಕು ಬಿತ್ತಂತೆ, ಬೆಳಕು ಸುತ್ತುವರಿಯಿತಂತೆ. ನಂತರ ಅವನು ಏನ್ ಮಾಡಿದ? ಒಂದು ಶಬ್ದ ಕೇಳಿದ. ಏನು ಶಬ್ದ? ಸೌಲನೇ, ಸೌಲನೇ, ಯಾಕೆ ನನ್ನನ್ನು ಹಿಂಸೆ ಪಡಿಸುತ್ತಿದ್ದಿ? ಆಗ ಅವನು ಕೇಳ್ತಾರೆ, ಕರ್ತನೇ ನೀನು ಯಾರು ಎಂಬುದಾಗಿ ಕೇಳ್ತಾ ಇದ್ದಾನೆ. ಆಗ ಯೇಸು ಸ್ವಾಮಿ ಅವನ ಜೊತೆ ಮಾತನಾಡ್ತಾರೆ. ಏನ್ ಮಾಡ್ತಾರೆ? ನೀನು ಹಿಂಸೆ ಪಡಿಸುವ ಯೇಸುವೇ ನಾನು ಎಂತಾನೆ. ಹಾಗಾದ್ರೆ ಒಬ್ಬ ದೇವರ ಮಕ್ಕಳಿಗೆ ಯಾರಾದ್ರೂ ಹಿಂಸೆಯನ್ನು ತಂದರೆ ಅದು ಯಾರಿಗೆ ಹಿಂಸೆ ಮಾಡಿದಾಗ ಆಗ್ತದೆ? ಯೇಸು ಸ್ವಾಮಿಗೆ ಹಿಂಸೆ ಮಾಡಿದಾಗ ಆಗ್ತದೆ. ಅದಕ್ಕೆ ದೇವರ ವಾಕ್ಯ, ನಿನ್ನನ್ನು ತಾಕುವವನು ದೇವರ ಕಣ್ಣುಗುಡ್ಡಿಯನ್ನು ತಾಕಿದಾಗ. ನಿನ್ನನ್ನು ಯಾರು ಮುಟ್ತಾರೆ ಅದು ಯೇಸುವನ್ನು ಮುಟ್ಟಿದಾಗ. ಆಮೇಲೆ ಅಲ್ಲಿ ಹಾಗಾಗಿ ದೇವರ ಮಕ್ಕಳ ತಂಟೆಗೆ ಯಾರು ಸಹ ಹೋಗ್ಬಾರ್ದು.
ನೀವು ನೋಡಿ ಮೊರ್ದೆಕಾಯಿಯ ಬಗ್ಗೆ ನಾವು ನೋಡ್ತೇವೆ, ಎಸ್ತೇರಳ ಪುಸ್ತಕದಲ್ಲಿ ಮೊರ್ದೆಕಾಯಿಯ ಬಗ್ಗೆ ನೋಡುತ್ತೇವೆ. ಅವನು ಯಾರಾಗಿದ್ದ? ಒಬ್ಬ ದೇವ ಭಕ್ತನಾಗಿದ್ದ. ಹಾಮಾನನ ಅವನ ವಿರುದ್ಧವಾಗಿ ನಿಂತ. ಹಾಮಾನ ಅವನಿಗೆ ಗಲ್ಲು ತರಲಿಕ್ಕೆ, ಗಲ್ಲು ಶಿಕ್ಷೆಗೆ ರೆಡಿ ಮಾಡಿದ. ಯಾವಾಗ ಅವ ಗಲ್ಲು ಶಿಕ್ಷೆಗೆ ಮೊರ್ದೆಕಾಯಿ ಗುರಿ ಮಾಡುವಾಗ ಅವನ ಹೆಂಡತಿ ಮನೆಗೆ ಬರುವಾಗ ಹೇಳ್ತಾಳೆ, ಹಾಮಾನನ ಹೆಂಡತಿ ಹೇಳ್ತಾಳೆ, ನೀನು ಯಾರ ವಿರುದ್ಧ ನೀನು ಗಲ್ಲಿಗೆ ಹಾಕಲಿಕ್ಕೆ ಸಿದ್ಧನಾಗಿದ್ದೀಯೋ ಅವನು ಯಹೂದ್ಯನಾಗಿದ್ದರೆ ನಿನ್ನ ಪತನ ಪ್ರಾರಂಭವಾಯಿತು ಅಂತಾನೆ. ಇವತ್ತು ದೇವರ ಮಕ್ಕಳೇ, ನಾವು ಸಾಧಾರಣ ವ್ಯಕ್ತಿ ಅಲ್ಲ, ನೀವು ಸಾಧಾರಣ ವ್ಯಕ್ತಿ ಅಲ್ಲ, ನೀವು ದೇವರಿಂದ ಕರೆಯಲ್ಪಟ್ಟವರಾಗಿದ್ದೇವೆ. ನಮ್ಮನ್ನು ನಿಮ್ಮನ್ನು ನಿಲ್ಲಿಸಿದ್ದು ಮನುಷ್ಯರಲ್ಲ, ನಮ್ಮನ್ನು ನಿಮ್ಮ ನಿಲ್ಲಿಸಿದ್ದು ದೇವರಾಗಿದ್ದಾರೆ. ನಮಗೆ ಸೇವೆ ಕೊಟ್ಟವರು ಮನುಷ್ಯರಲ್ಲ, ನಮಗೆ ಸೇವೆ ಕೊಟ್ಟವರು ಪರಲೋಕದ ತಂದೆ ಆಗಿದ್ದಾರೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಈ ಒಂದು ಸೌಲನಿಗೆ ಯಾರ ಪರಿಚಯವಿರಲಿಲ್ಲ? ಯೇಸು ಸ್ವಾಮಿಯ ಪರಿಚಯವಿರಲಿಲ್ಲ. ಪರಿಚಯವಿಲ್ಲದ ವ್ಯಕ್ತಿಯನ್ನು ಯಾರು ಸಂದರ್ಶನ ಮಾಡ್ತಿದ್ದಾರೆ? ಯೇಸು ಸ್ವಾಮಿ ಸಂದರ್ಶನ ಮಾಡ್ತಾ ಇದ್ದಾರೆ. ನೀವು ನೋಡಿ, ರೋಮಪುರದವರೆಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 20ನೇ ವಾಕ್ಯವನ್ನು ಓದಿ ನೋಡಿ. ರೋಮಪುರದವರೆಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಅಲ್ಲಿ ಯೆಶಾಯ ಪ್ರವಾದಿ ಒಂದು ಮಾತು ಹೇಳ್ತಾನೆ. ಏನು? ಅದೇ ಇಲ್ಲಿ ನಡೆದದ್ದು ಸೌಲನ ಜೀವಿತದಲ್ಲಿ. ಏನದು? ನನ್ನನ್ನು ತಿಳಿಯದವರಿಗೂ ನಾನು ಸಿಕ್ಕಿದೆನು. ಹಾಗಾದ್ರೆ ಸೌಲನು ಯಾರ ಬಗ್ಗೆ ತಿಳಿಯಲಿಲ್ಲ? ಯೇಸು ಸ್ವಾಮಿಯ ಬಗ್ಗೆ ತಿಳಿಯಲಿಲ್ಲ. ಇಲ್ಲಿ ಬೈಬಲ್ ಅಂತದೆ, ನನ್ನನ್ನು ತಿಳಿಯದವರಿಗೆ ನಾನು ಸಿಕ್ಕಿದೆನು, ನನ್ನನ್ನು ಹುಡುಕದವರಿಗೂ ನಾನು ಸಿಕ್ಕಿದೆನು. ಸೌಲ ಹುಡುಕ್ಲಿಕ್ಕೆ ಹೋಗಲಿಲ್ಲ. ಅವರು ಹುಡುಕ್ಲಿಕ್ಕೆ ಹೋದದ್ದು ಎಸ್ ದೇವರ ಮಕ್ಕಳನ್ನು ಏನ್ ಮಾಡ್ತಾರೆ? ಹಿಡಿದು ಸೆರೆ ಮಾಡಲಿಕ್ಕೆ. ಆದ್ರೆ ಅವರಿಗೆ ಯಾರು ಸಿಗ್ತಾ ಇದ್ದಾರೆ? ಯೇಸು ಸ್ವಾಮಿ ಸಿಗ್ತಾ ಇದ್ದಾರೆ. ಮತ್ತೆ ಮುಂದೆ ನನ್ನ ವಿಷಯ ಮಾಡದವರಿಗೂ ನಾನೇನಾದೆ? ಎಷ್ಟು ಸತ್ಯ ಅಲ್ಲ ದೇವರ ವಾಕ್ಯ. ಪ್ರೈಸ್ ದಿ ಲಾರ್ಡ್. ಆಮೇಲೆ ನನ್ನ ವಿಚಾರ ಮಾಡದವರಿಗೂ ಸಹ ನಾನೇನಾಗ್ತೇನೆ? ಪ್ರತ್ಯಕ್ಷನಾಗ್ತೇನೆ. ಮತ್ತೆ ಎಂದು ಹೇಳುತ್ತಾನೆ. ನೋಡಿ, ಅದೇ ಯೆಶಾಯ 65ನೇ ಅಧ್ಯಾಯ 1ನೇ ವಾಕ್ಯ ಓದಿ ನೋಡ್ರಿ. ಅಲ್ಲಿ ಸಹ ಅದೇ ವಾಕ್ಯ ರಿಪೀಟ್ ಆಗಿದೆ. ಯೆಶಾಯ ಬರೆದ ಪ್ರವಾದನ ಗ್ರಂಥ 65ನೇ ಅಧ್ಯಾಯ 1ನೇ ವಾಕ್ಯ ನೋಡಿ. ವಿಜ್ಞಾಪಿಸಿಕೊಳ್ಳದವರಿಗೂ ಪ್ರಸನ್ನನಾಗಿದ್ದೆನು, ನನ್ನನ್ನು ಹುಡುಕದವರಿಗೂ ನಾನು ಸಿಕ್ಕಿದೆನು, ನನ್ನ ನಾಮವನ್ನೆತ್ತಿ ಪ್ರಾರ್ಥಿಸದ ಜನಾಂಗಕ್ಕೂ ಈಗೋ ನಾನಿದ್ದೇನೆ ಅಂತ ನೋಡಿ. ಇಲ್ಲಿ ಸೌಲನು ನೋಡಿ, ಅವನಿಗೆ ಹೇಳ್ತಾರೆ ಸೌಲನೇ ಎಂಬುದಾಗಿ ಕರೀತಾ ಇದ್ದಾರೆ. ಯಾಕೆ ನಾನು ಹಿಂಸೆ ಪಡಿಸ್ತೀವಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಒಬ್ಬರು ಮುಸ್ಲಿಮ್ಸ್ನಿಂದ ಬಂದ, ಸುನ್ನಿಯಿಂದ ಬಂದ ಒಂದು ವ್ಯಕ್ತಿ ಟೆಸ್ಟಿಮನಿ ಕೊಟ್ಟರು. ಲಾಸ್ಟ್ ನೀವು ನೋಡಿ ಕೇಳಿದ್ದೀರಿ ಇಲ್ಲ ಗೊತ್ತಿಲ್ಲ. ಅವರ ಹೆಸರು ಅಕ್ಬರ್ ಎಂಬುದಾಗಿ ಅವರ ಹೆಸರು. ಅವರೀಗ ಪಾಸ್ಟರ್ ಆಗಿದ್ದಾರೆ, ಬಾಂಬೆಯಲ್ಲಿ ಪಾಸ್ಟರ್ ಆಗಿದ್ದಾರೆ. ಮುಸ್ಲಿಮ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದವರು. ಅವರು ಹೇಳಿದ್ರು, ಅವರಿಗೆ ಅವರ ಹತ್ರ ಕ್ವಶನ್ ಕೇಳಿದ್ರು, ನೀವು ಹೇಗೆ ಯೇಸು ಕ್ರಿಸ್ತನನ್ನು ತಿಳಿದುಕೊಂಡ್ರಿ ಅಂತ ಹೇಳುವಾಗ ಅವರು ಹೇಳಿದ್ರು, ಫಸ್ಟ್ ನಮ್ಮ ಮನೆಯಲ್ಲಿ ಯೇಸು ಕ್ರಿಸ್ತನನ್ನು ತಿಳಿದುಕೊಂಡ ವ್ಯಕ್ತಿ ಯಾರಂತೆ ನನ್ನ ಅಣ್ಣ ಮುಸ್ತಾಫ. ಅವರವರ ಮನೆಯ ಒಂದು ಸ್ಟೋರಿ ಹೇಳ್ತಾರೆ. ಏನು ಗೊತ್ತಿಲ್ಲ, ಅಲ್ಲಿ ನಮ್ಮ ಮನೆ ಧಾರ್ಮಿಕ ಮನೆ. ನನ್ನ ಅಮ್ಮ ಅನೇಕರಿಗೆ ಕುರಾನ್ ಬೋಧನೆ ಮಾಡ್ತಾರೆ. ಕುರಾನನ್ನು ಅಷ್ಟು ಭಯಭಕ್ತಿಯಿಂದ ಫಾಲೋ ಮಾಡ್ತಿರುವ ಕುಟುಂಬವರಾಗಿತ್ತು. ಯಾವುದು? ಅಕ್ಬರ್ನವರ ಕುಟುಂಬ. ಇಂಥ ಒಂದು ಕುಟುಂಬದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಆ ಒಂದು ಧಾರ್ಮಿಕ ಸ್ಥಿತಿಯಲ್ಲಿದ್ದ ಕುಟುಂಬ ಜೀವಿತದಲ್ಲಿ ಒಂದು ದೊಡ್ಡ ಚೇಂಜಸ್ ದೇವರು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಅವರ ದೊಡ್ಡ ಮಗ ಮುಸ್ತಾಫ ಎಂಬವರು, ಅವನು ಒಂದು ದಿವಸ ಏನ್ ಮಾಡಿದಂತೆ, ಅವನು ಹೋಗ್ತಾ ಇರುವಾಗ, ರೋಡಲ್ಲಿ ಹೋಗುತ್ತಿರುವಾಗ, ಅವನು ಹೋಗುವಾಗ ಏನಾಯ್ತು ಅಂತ ಹೇಳಿದ್ರೆ, ಅಲ್ಲಿ ಒಂದು ಶಬ್ದ ಕೇಳಿದ್ದಾರೆ, ಮುಸ್ತಾಫನೆ ನಾನೇ ನಿಜವಾದ ನಿನ್ನ ದೇವರು ಎಂಬುದಾಗಿ ಹೇಳಿದ್ದಾರೆ. ಇವತ್ತು ವಾಕ್ಯ, ನನ್ನನ್ನು ಹುಡುಕದವರಿಗೆ ನಾನು ಏನ್ ಮಾಡ್ತೇನೆ? ಸಿಕ್ಕಿದ್ದೇನೆ ಎಂಬುದಾಗಿ. ಇವತ್ತು ಇಷ್ಟು ಜನರು ಇದ್ದೀರಲ್ಲ, ನಮಗೆ ಸಹ ದೇವರು ಸಿಕ್ಕಿದ್ದಾನೆ. ನಾವು ಸಹ ಒಂದು ಕಾಲದಲ್ಲಿ ನಾವು ಎಲ್ಲೆಲ್ಲಿ ಹೋದವರಿಗೆ ಯೇಸು ಕ್ರಿಸ್ತ ನಮಗೆ ಸಿಕ್ಕಿದ್ದಾನೆ. ಇದು ದೇವರ ಪ್ರೀತಿಯಾಗಿದೆ. ಹಲ್ಲೆಲೂಯಾ. ಅವನಿಗೆ ಒಂದು ಸರ್ತಿ ಕರ್ತಾರೆ, ಮುಸ್ತಾಫನೆ ನಾನೇ ನಿನ್ನ ದೇವರು, ನಿಜವಾದ ದೇವರು ಎಂಬುದಾಗಿ ಹೇಳುವಾಗ ಅವರು ಯಾರಾದ್ರೂ ಅಡಗಿಕೊಂಡು ಮಾತನಾಡ್ತಾರಂತ ಸುತ್ತ ನೋಡಿದ್ರಂತೆ, ಯಾರು ಸಹ ಇಲ್ಲ. ಎರಡನೇ ಶಬ್ದ ಮುಸ್ತಾಫನೆ ನಾನು ನಿನ್ನ ದೇವರು ಎಂಬುದಾಗಿ ಹೇಳಿದ್ರಂತೆ. ಆಗ ಸಹ ಯಾರು ಕೆಳಗಿಂದ ಸೌಂಡ್ ಬರ್ತದೆ, ನೋಡುವಾಗ ಯಾರು ಸಹ ಇಲ್ಲ. ಯಾರು ಮಕ್ಕಳು ಮಾಡ್ತಾರಂತ ನೋಡ್ತಾರಂತೆ, ಯಾರು ಸಹ ಇಲ್ಲ. ಮೂರನೇ ಶಬ್ದ ಮುಸ್ತಾಫನೆ ನಾನೇ ನಿನ್ನ ನಿಜವಾದ ದೇವರು, ನನ್ನನ್ನು ಹಿಂಬಾಲಿಸಿ ಎಂಬುದಾಗಿ ಹೇಳುವಾಗ ಅವ್ರಿಗೆ ಗೊತ್ತಾಯ್ತು ಆಕಾಶದಿಂದ ಆ ಶಬ್ದ ಬಂತು ಎಂಬುದಾಗಿ. ಅವರ ಮೈಯೆಲ್ಲ ಏನಾಯ್ತು?
ಒಂದು ಕರೆಂಟ್ ಹೊಡೆದಾಗೆ, ಶಾಕ್ ಹೊಡೆದಾಗೆ ಪವಿತ್ರಾತ್ಮನ ಪ್ರೇರಣೆಗೊಳಗಾದ ಸಡನ್ ಅವರಿಗೆ ಮನಸ್ಸಿಲ್ಲದಿದ್ದು ಸಹ ಅವರನ್ನು ದೇವರಾತ್ಮನ ಎಲ್ಲಿ ಗೊತ್ತಾ, ಒಂದು ಸಭೆಗೆ ಕರ್ಕೊಂಡು ಹೋದಂತೆ. ಇದುವರೆಗೆ ಅವರು ಸಭೆಗೆ ಹೋಗಲಿಲ್ಲ, ಆತ್ಮಿಕ ಸಭೆಗೆ ಹೋಗಲಿಲ್ಲ. ಇವರಿಗೆ ಗೊತ್ತಿಲ್ಲದ ಹಾಗೆ ಆ ಆತ್ಮಿಕ ಸಭೆಯೊಳಗೆ ಕುತ್ಕೊಳ್ಳುವಾಗ ಮುಸ್ತಾಫರನ್ನು ಯೇಸು ಮಾತನಾಡಿದ್ರಂತೆ, ಆ ಪಾಸ್ಟರ್ ಯಾರ ಬಗ್ಗೆ ಪ್ರೀಚ್ ಮಾಡ್ತಾರಲ್ಲ ಅದೇ ದೇವರು ನಾನಾಗಿದ್ದೇನೆ ಅಂತ ಹೇಳಿದ್ರಂತೆ. ಇದನ್ನು ತಿಳಿದ ನಂತರ ಅವರು ಮನೆಗೆ ಬಂದ್ರಂತೆ. ಮನೆಗೆ ಬಂದು ಯೇಸು ಕ್ರಿಸ್ತನನ್ನು ಏನ್ ಮಾಡಿದ್ರು, ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿದ್ರು. ಇವರು ಯೇಸು ಕ್ರಿಸ್ತನನ್ನು ತಿಳಿದದನ್ನು ನೋಡಿ ಅವರ ತಾಯಿ, ಕುಟುಂಬದವರು ಏನಾದ್ರು ಅಂತ ಹೇಳಿದ್ರೆ ಅವರಿಗೆ ಎಗೆಸ್ಟ್ ಆಗಿದ್ರಂತೆ. ಅವರೆಲ್ಲ ಬೈಲಿಕ್ಕೆ ಶುರು ಮಾಡಿದ್ರಂತೆ. ಆದ್ರೂ ಸಹ ಈ ಮುಸ್ತಾಫ ಏನ್ ಮಾಡಲಿಲ್ಲ, ಕೇಳಲಿಲ್ಲಂತೆ. ಅವನು ಯೇಸು ಕ್ರಿಸ್ತನನ್ನು ಫಾಲೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆದ್ರೆ ಮನೆಯವರಿಗೆ ಏನ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಈ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಸಡನ್ ಆಗಿ ಅವರ ಚಿಕ್ಕಮ್ಮ ಅಂದ್ರೆ ಅವರ ತಾಯಿಯ ತಂಗಿಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಗಿತ್ತಂತೆ. ಫೈಲ್ಸ್ ಪ್ರಾಬ್ಲಮ್ ಅಲ್ಲಿ ಅವರು ಬ್ಲೀಡಿಂಗ್ ಆಗ್ತಾ ಇತ್ತಂತೆ. ಬ್ಲೀಡಿಂಗ್ ಮಾಡಿ ಅವರು ವೀಕ್ ಆಗಿದ್ರಂತೆ. ಅವ್ರು ಏನ್ ಮಾಡಿದ್ರಂತೆ, ಮುಸ್ತಫನ ತಾಯಿ ಹತ್ರ ಬಂದು, ಯಾವುದಾದ್ರೂ ಒಂದು ಆಸ್ಪತ್ರೆಗೆ ಹೋದ್ರೆ ಆಸ್ಪತ್ರೆಗೆ ತೋರಿಸು, ನನಗೆ ಶರೀರದಲ್ಲಿ ಬಲ ಇಲ್ಲ, ಆಸ್ಪತ್ರೆಗೆ ಹೋಗ್ಬೇಕೆಂತ ಹೇಳುವಾಗ ಸಡನ್ ಆ ಮುಸ್ತಫನ ತಾಯಿ ಹೇಳಿದ್ರಂತೆ, ನನ್ನ ಮಗ ಯೇಸುವನ್ನು ಹೇಳಿಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಅವರು ಪ್ರಾರ್ಥನೆ ಮಾಡಿದ್ರಿಂದ ಅನೇಕರಿಗೆ ಸೌಖ್ಯವಾಗಿದೆ, ನೀನು ಯಾಕೆ ಟ್ರೈ ಮಾಡಬಾರ್ದು, ನೀನು ಹೋಗಿ ಅವನ ಹತ್ರ ಪ್ರಾರ್ಥನೆ ಮಾಡಿಸು ಅಂತ ಹೇಳುವಾಗ ಅವರು ಯಾರು ಅಕ್ಬರ್ ಹೇಳಿದ್ರಂತೆ, ಅವರ ತಮ್ಮ ಹೇಳಿದ್ರಂತೆ, ಅದೆಲ್ಲ ಸುಮ್ಮನೆ ಮಮ್ಮಿ, ನೀವೆಲ್ಲ ಹಾಗೆ ಕಳಿಸಬೇಡಿ ಎಂಬುದಾಗಿ ಹೇಳಿದ್ರಂತೆ. ಆದ್ರೂ ಸಹ ತಾಯಿ ಹೇಳಿದ್ರಂತೆ, ಒಮ್ಮೆ ಟ್ರೈ ಮಾಡಿ, ಹೋಗಿ ಪ್ರಾರ್ಥನೆ ಮಾಡಿ ಅಂತ ಹೇಳಿದಾಗ ಆ ಮುಸ್ತಫನ ಹತ್ತಿರ ಅವನ ಚಿಕ್ಕಮ್ಮ ಬಂದು ಪ್ರಾರ್ಥನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡುವಾಗ ಅಲ್ಲಿ ಅವ್ರು ಹೇಳ್ತಾರೆ, ಪವಿತ್ರಾತ್ಮನ ಶಕ್ತಿ ಆ ಒಂದು ಅವರ ಚಿಕ್ಕಮ್ಮನ ಮೇಲೆ ಬಂದು ಅವರ ಅಲ್ಲಿ ಬಿದ್ದು ಹೊರಳಾಡಿ ಅವರು ಹೇಳಿದಂತೆ, ನಾನು ಬಿಡುವುದಿಲ್ಲ, ನಾನು ಬಿಡುವುದಿಲ್ಲ, ನಾನು ಸಾಯಿಸ್ತೇನೆ ಎಂಬುದಾಗಿ ಹೇಳುವಾಗ ಅವ್ರು ಹೇಳಿದಂತೆ, ಯಾರು ಯಾರು ನೀನು ಎಂಬುದಾಗಿ ಹೇಳುವಾಗ ಅವರು ಯಾರ್ದೋ ಒಂದು ಹೆಸರು ಹೇಳಿದಂತೆ. ಹೆಸರು ಹೇಳಿದ ನಂತರ ಅವ್ರು ಹೇಳ್ತಾರೆ, ಈಗ ನಾನು ಬಿಟ್ಟು ಹೋಗ್ತೇನೆ ಅವಳನ್ನ ಅಂತ ಹೇಳಿ ಅವಳನ್ನು ಬಿಟ್ಟು ಹೋಯ್ತಂತೆ. ಅದನ್ನು ಯಾರು ನೋಡ್ತಿದ್ದ, ಅಕ್ಬರ್ ನೋಡ್ತಿದ್ದಂತೆ, ತಮ್ಮ ನೋಡ್ತಿದ್ದಂತೆ. ಆಗ ತಮ್ಮ ನೋಡಿದ ಮೇಲೆ ಅವರು ಎದ್ದ ನಂತರ ಅವರು ಎನಿಸಿದ್ರು ಡ್ರಾಮಾ ಕಾಡ್ಲಿಕ್ಕೆ ಎಂಬುದಾಗಿ ಅವರು ಎನಿಸಿದ್ರು, ಎಲ್ಲಿ ಡ್ರಾಮಾ ನಡೀತದೆ ಎಂಬುದಾಗಿ ಕೇಳಿ ನಂತರ ಚಿಕ್ಕಮ್ಮನ ಹತ್ರ ಕೇಳಿದ್ರಂತೆ, ನೀನು ಪ್ರಾರ್ಥನೆ ಮಾಡುವಾಗ ಏನಾಯ್ತು ನಿನಗೆ ಅಂತ ಕೇಳುವಾಗ ಅವ್ರು ಹೇಳಿದ್ರಂತೆ, ಏನಾಯ್ತಂತ ಗೊತ್ತಿಲ್ಲ, ಮುಸ್ತಫ ನನ್ನ ಮೇಲೆ ಕೈ ಇಡುವುದನ್ನು ನಾನು ಮಾತ್ರ ನೋಡಿದೆ, ಮತ್ತೆ ಏನಾಯ್ತಂತ ಗೊತ್ತಿಲ್ಲ ಹೇಳಿದ್ರಂತೆ. ನಂತರ ಈ ಅಕ್ಬರ್ ಅವರ ಹತ್ರ ಚಿಕ್ಕಮ್ಮನ ಹತ್ರ ಮಾತನಾಡಿದಂತೆ, ನೀನು ಒಂದು ವ್ಯಕ್ತಿಯ ಹೆಸರು ಹೇಳಿದ್ರು, ಆ ವ್ಯಕ್ತಿಯ ಬಗ್ಗೆ ನಿನಗೆ ಪರಿಚಯ ಉಂಟಾ ಹೇಳಿದ್ರಂತೆ. ಆಗ ಅವ್ರು ಹೇಳಿದ್ರಂತೆ, ಹೌದು ಪರಿಚಯ ಉಂಟು, ಆ ವ್ಯಕ್ತಿ ನನ್ನ ನೇಬರ್ ಆಗಿದ್ರು, ಒಂದು ಕಾಂಪೌಂಡ್ ವಿಷಯದಲ್ಲಿ ನಮಗೆ ಜಗಳ ಆಯಿತು, ಜಗಳ ಆದ ನಂತರ ನನಗೆ ಈ ರೋಗ ನನಗೆ ಬಂತು ಎಂಬುದಾಗಿ ಹೇಳುವಾಗ ಅಕ್ಬರಿಗೆ ಗೊತ್ತಾಯಿತು, ಯೇಸು ಹಾಗಾದರೆ ನಿಜವಾದ ದೇವರು ಎಂಬುದಾಗಿ. ಹಲ್ಲೆಲೂಯಾ, ಕರ್ತನಿಗೆ ಸ್ತೋತ್ರವಾಗಲಿ. ನಂತರ ಅವರ ತಾಯಿಗೆ ಸಹ ದೇವರು ದರ್ಶನವನ್ನು ಕೊಟ್ಟಾರೆ. ಯೇಸು ಶಿಲುಬೆಯಲ್ಲಿ ಸುರಿಸಿದ ರಕ್ತದ ಒಂದು ದರ್ಶನವನ್ನು ನೋಡಿ, ನಾನೇ ನಿಜವಾದ ದೇವರು, ನಾನು ನಿನ್ನ ಪಾಪಗಳಿಗೋಸ್ಕರ ರಕ್ತವನ್ನು ಸುರಿಸಿದ್ದೇನೆ, ನನ್ನನ್ನು ಹಿಂಬಾಲಿಸಿ ಎಂಬುದಾಗಿ ತಾಯಿಗೆ ಸಹ ವಿಷಯ ಬಂದದ್ರಿಂದ ಅವರ ಇಡೀ ಫ್ಯಾಮಿಲಿ ಯಾರ ಹಿಂದೆ ಹೋದ್ರಂತೆ, ಯೇಸು ಸ್ವಾಮಿ ಹಿಂದೆ ಹೋದ್ರಂತೆ. ಯೇಸು ಸ್ವಾಮಿ ಹಿಂದೆ ಹೋದ್ರಿಂದ ಅವರ ಇದುಂಟಲ್ಲ, ಅವರ ಮುಸ್ಲಿಮ್ಸ್ ಅವರ ಏನ್ ಮಾಡಿದ್ರು, ಅವರನ್ನು ಬಹಿಷ್ಕಾರ ಹಾಕಿದ್ದಾರೆ. ಈಗ 3 ಮಕ್ಕಳು ಅವರದ್ದು ಸೇವೆಯಲ್ಲಿದ್ದಾರೆ, ಫಾಸ್ಟ್ ಆಗಿ ಸೇವೆ ಮಾಡ್ತಾ ಇದ್ದಾರೆ. ನಾನು ಹೇಳ್ತೇನೆ ಅಂತ ಹೇಳಿದ್ರೆ, ತಿಳಿಯದವರಿಗೂ ಸಹ ದೇವರು ಪ್ರಸನ್ನರಾಗುತ್ತಾನೆ. ಹಲ್ಲೆಲೂಯಾ, ಅಂತ ದೇವರು ನಮ್ಮ ದೇವರಾಗಿದ್ದಾನೆ. ಇಲ್ಲಿ ನೋಡಿ, ಸೌಲನ್ನು ನೋಡಿ, ಯಾವ ಮಾರ್ಗದಲ್ಲಿ ಹೋಗ್ತಾರಂತ ಅವನಿಗೆ ಗೊತ್ತಿಲ್ಲ, ಆದರೆ ಆ ಮಾರ್ಗದಲ್ಲಿ ಯಾರು ಬರ್ತಿದ್ದಾರೆ, ಯೇಸು ಸ್ವಾಮಿ ಬರ್ತಾ ಇದ್ದಾರೆ. ಯೇಸು ಸ್ವಾಮಿ ಅವನಿಗೆ ಕಾಣಿಸಿಕೊಳ್ತಾರೆ, ಯೇಸು ಸ್ವಾಮಿ ಅವನ ಜೊತೆ ಮಾತನಾಡ್ತಿದ್ದಾರೆ. ಸೌಲನೇ ಯಾಕೆ ನನ್ನ ಹಿಂಸೆ ಪಡಿಸ್ತೀಯ ಅಂತ ಹೇಳುವಾಗ ಅವನಿಗೆ ಗೊತ್ತಿಲ್ಲ, ದೇವರೇ ನೀನು ಯಾರು ಎಂಬುದಾಗಿ ಕೇಳುವಾಗ, ನೀನು ಹಿಂಸೆ ಪಡಿಸುವ ಯೇಸುವೇ ನಾನು ಎಂಬುದಾಗಿ. ಹಲ್ಲೆಲೂಯಾ. ನಂತರ ನೋಡಿ, ಅವನ ಲೈಫೇ ಚೇಂಜ್ ಆಯಿತು. ನಾನು ಹೇಳ್ತೇನೆ, ದೇವರ ಸಂದರ್ಶನ ಒಬ್ಬರ ಜೀವಿತವನ್ನು ಮಾರ್ಪಾಡು ಮಾಡ್ತಾರೆ. ಅಲ್ಲಿ ಇವತ್ತು ನಾವು ಮಾರ್ಪಾಡಲಿಕ್ಕೆ ಕಾರಣ ದೇವರು ನಮ್ಮನ್ನು ಸಂದರ್ಶಿಸಿದ್ದಾರೆ. ಹಲ್ಲೆಲೂಯಾ. ನೋಡಿ, ಅವನು ಮತ್ತೆ ವಿಧೇಯನಾಗ್ತಾನೆ. ವಿಧೇಯನಾಗಿ ಏನ್ ಮಾಡ್ತಾನೆ, ದೇವರು ಹೇಳ್ತಾನೆ, ನೀನ್ ಏನ್ ಮಾಡ್ಬೇಕು, ನಾನು ಹೇಳಿದ ಮಾರ್ಗದಲ್ಲಿ ಹೋಗು ಎಂಬುದಾಗಿ ಹೇಳ್ತಾ ಇದ್ದಾರೆ. ನೋಡಿ, ಬೈಬಲ್ ಹೇಳ್ತದೆ, ಸೌಲನ ನೆಲದಿಂದ ಎದ್ದು ಕಣ್ಣು ತೆರೆದಾಗ ಏನು ಕಾಣಿಸಲಿಲ್ಲ. ಆಗ ಅವರನ್ನು ಕೈ ಹಿಡಿದು ದಮಸ್ಕದಲ್ಲಿ ಕರೆದುಕೊಂಡು ಹೋದರು. ಅವನು 3 ದಿವಸ ಕಣ್ಣು ಕಾಣದೆ ಏನು ತಿನ್ನಲಿಲ್ಲ, ಏನು ಕುಡಿಯಲಿಲ್ಲ. ಎಷ್ಟು ದಿವಸ? ಯೇಸು ಸ್ವಾಮಿ ಎಷ್ಟು ದಿವಸ ಶಿಲ್ಬೆಯಲ್ಲಿ ಸತ್ತಾಗ ಎಷ್ಟು ದಿವಸ ಆಯ್ತು ಹೇಳಲಿಕ್ಕೆ 3 ದಿವಸ ಆಯ್ತು. ಯಾವ ವ್ಯಕ್ತಿ ಹಿಂಸೆ ಮಾಡ್ಲಿಕ್ಕೆ ಹೋಗ್ತಾರೆ ಅವನು ಸಹ 3 ದಿವಸ ಕಣ್ಣು ಕಾಣಲಿಲ್ಲ ಅಂತ ಬೈಬಲ್ ಹೇಳ್ತದೆ. ಉಪವಾಸ ಮಾಡಿದ.
ಹಲ್ಲೆಲೂಯ. ನಂತರ ನಾವು ನೋಡ್ತೀವಿ ಯಾರನ್ನು ದೇವರು ಸಂದರ್ಶನ ಮಾಡ್ತಾರೆ, ಅಲ್ಲಿ ಅನಾನಿಯನನ್ನು ಸಂದರ್ಶನ ಮಾಡ್ತಾರೆ. ಅನಾನಿಯನ ಹತ್ರ ಹೇಳ್ತಾರೆ, ಏನಂತ ಹೇಳಿದ್ರೆ, ನೀನು ಎಲ್ಲಿ ಹೋಗ್ಬೇಕು? ಸೌಲನ ಬಳಿಗೆ ಹೋಗ್ಬೇಕು. ಸೌಲನಿಗೆ ನೀನು ಏನ್ ಮಾಡ್ಬೇಕು? ಪ್ರಾರ್ಥನೆ ಮಾಡ್ಬೇಕು. ಆಗ ಅನನೀಯ ಹೇಳಿದ, ಅವನು ದುಷ್ಟ, ಅವನು ದಮಸ್ಕಕ್ಕೆ ಬಂದದ್ದು ಯಾಕೆ? ನಮ್ಮನ್ನೆಲ್ಲ ಸೆರೆ ಹಿಡಿದು ಹೋಗ್ಲಿಕ್ಕೆ, ಅವನಿಗೆ ಯಾಕೆ ಪ್ರಾರ್ಥನೆ ಮಾಡುದು ಎಂಬುದಾಗಿ ಕೇಳ್ತಾ ಇದ್ದಾರೆ. ಆಗ ದೇವರೊಂದು ಶಬ್ದ ಹೇಳ್ತಾರೆ, ಏನ್ ಗೊತ್ತುಂಟ? ನೀವು ನೋಡಿ 9ನೇ ಅಧ್ಯಾಯ 16ನೇ ವಾಕ್ಯ, ನನ್ನ ಹೆಸರನ್ನು ತಿಳಿಸುವುದಕ್ಕೋಸ್ಕರ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ. ಸೌಲನ್ನು ಯಾರು ಗೊತ್ತಿಲ್ಲ? ನಾನು ಆರಿಸಿಕೊಂಡವ. ಎಷ್ಟು ಜನ ಹೇಳ್ತಿರ್ತೀರಿ, ದೇವರು ನನ್ನನ್ನು ಆರಿಸಿದ್ದು ಹೇಳ್ರಿ, ದೇವರು ನನ್ನನ್ನು ಆರಿಸಿದ್ದು. ಮತ್ತೆ ನೋಡಿ, ಅವನು ನನ್ನ ಹೆಸರಿನಿಂದ ಎಷ್ಟು ಹಿಂಸೆ ಅನುಭವಿಸಬೇಕೆಂದು ನಾನೇ ಅವನಿಗೆ ತೋರಿಸುವೆನು ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಇವನು ಎಷ್ಟು ದೇವರ ಮಕ್ಕಳಿಗೆ ಹಿಂಸೆ ತಂದಾನೆ, ಅದಕ್ಕಿಂತ ಹೆಚ್ಚಾದ ಹಿಂಸೆ ಯಾರಿಗೆ ಬರ್ತದಂತೆ? ಸೌಲನಿಗೆ ಬರ್ತದಂತೆ. ಅದೇ ಬಂತು ಇವರಿಗೆ. ನೀವು ನೋಡಿ 1-2 ಕೊರಿಂಥ ಪತ್ರಿಕೆ 11ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ಅವನು ಹೇಳ್ತಾ ಇದ್ದಾನೆ, ಅವನು ಯಾವ ದೇವರು ಹೇಳಿದಾಗ ಅವನಿಗೆ ಹಿಂಸೆ ಬಂತು. ಯಾವ ರೀತಿ ಹಿಂಸೆ ಬಂತು ನೋಡಿ, 2 ಕೊರಿಂಥ 11:23 ನೋಡಿ. ಅವನು ಹೇಳ್ತಾ ಇದ್ದಾನೆ, ಆತನ ಸೇವೆಯಲ್ಲಿ ಅವನಿಗಿಂತ ಹೆಚ್ಚಾಗಿ ಪ್ರಯಾಸ ಪಟ್ಟೆನು, ಹೆಚ್ಚಾಗಿ. ಇವನು ಯಾವುದಕ್ಕೆ ಬಂದದ್ದು? ಸೆರೆಮನೆ ಹಾಕ್ಲಿಕ್ಕೆ. ಅದೇ ಅವನಿಗೆ ಬಂತು. ಅವನು ಸಹ ಸೆರೆಮನೆಗೆ ಹಾಕಲ್ಪಟ್ಟ. ಮತ್ತೆ ಮಿತಿ ಮೀರಿ ಪೆಟ್ಟುಗಳನ್ನು ತಿಂದೆನು, ಅನೇಕ ಸಾರಿ ಮರಣದ ಬಾಯಿಯೊಳಗೆ ಸಿಕ್ಕಿಕೊಂಡೆನು. 5 ಸಾರಿ ಯೆಹೂದ್ಯರಿಂದ ನನಗೆ ಒಂದು ಕಡಿಮೆ 40 ಏಟುಗಳು ಬಿದ್ದವು. ಎಷ್ಟು ಚಳಿ ಏಟಂತಿದ್ದ? 39. ಎಷ್ಟು ತಗೊಂಡ್ರು? 39. ನೋಡಿ, ಅವನು ಸಹ ಟೇಸ್ಟ್ ಮಾಡಿದ. ಅವನ ಆಸೆ ಏನು ಗೊತ್ತಿಲ್ಲ? ಆತನ ಹಾದಿಯಲ್ಲಿ ಪಾಲು ತೆಗೆದುಕೊಳ್ಳಬೇಕು, ಆತನ ಮರಣದಲ್ಲಿ ಪಾಲು ತೆಗೆದುಕೊಳ್ಳಬೇಕು, ಆತನ ಪುನರುತ್ಥಾನದಲ್ಲಿ ಪಾಲು, ಇದೇ ನನ್ನ ಆಸೆ ಅಂತ ಹೇಳಿದ್ದಾನೆ. ಅದೇ ಅವನ ಜೀವಿತದಲ್ಲಿ ನಡೆಯಿತು. ಮತ್ತೆ ಓದಿ. 3 ಸಾರಿ ಸರ್ಕಾರದವರು ಚಡಿಗಳಿಂದ ನನ್ನನ್ನು ಕೊಡಿಸಿದರು. 1 ಸಾರಿ ಜನರು ನನ್ನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದರು. 3 ಸಾರಿ ನಾನಿದ್ದ ಹಡಗು ಒಡೆದು ಹೋಯಿತು. ಎಷ್ಟು ಸಲ? 3 ಸಾರಿ ನಾನಿದ್ದ ಹಡಗು ಏನಾಯ್ತು? ಒಡೆದು ಹೋಯಿತು. 1 ರಾತ್ರಿ 1 ಹಗಲು ಸಮುದ್ರದ ನೀರಿನಲ್ಲಿ ಕಳೆದೆನು. ಆತನ ಸೇವೆಯಲ್ಲಿ ಎಷ್ಟೋ ಪ್ರಯಾಣಗಳನ್ನು ಮಾಡಿದೆನು. ನದಿಗಳ ಅಪಾಯಗಳು, ಕಳ್ಳರ ಅಪಾಯಗಳು, ಸ್ವಂತ ಜನರಿಂದ ಅಪಾಯಗಳು, ಅನ್ಯ ಜನರಿಂದ ಅಪಾಯಗಳು, ಪಟ್ಟಣದಲ್ಲಿ ಅಪಾಯಗಳು, ಕಾಡಿನಲ್ಲಿ ಅಪಾಯಗಳು, ಸಮುದ್ರದಲ್ಲಿ ಅಪಾಯಗಳು, ಸುಳ್ಳು ಸಹೋದರೊಳಗೆ ಇರುವಾಗ ಅಪಾಯಗಳು ನನಗೆ ಸಂಭವಿಸಿದವು. ನೋಡಿ, ಅವನು ಹೇಳ್ತಾ ಇದ್ದಾನೆ, ಏನಂತೆ ನನ್ನ ಜೀವಿತದಲ್ಲಿ ಯಾವ ರೀತಿಯ ಒಂದು ಹಿಂಸೆ ಬಂತು ಎಂಬುದಾಗಿ ಹೇಳ್ತಾ ಇದ್ದಾನೆ. ಇದಕ್ಕೆ ಕಾರಣ ಏನು? ದೇವರು ಅನುಮತಿ ಕೊಟ್ಟಿದ್ದಾನೆ. ದೇವರು ಹೇಳ್ತಾರೆ ಅನನೀಯ ಹತ್ರ, ನನ್ನ ನಿಮಿತ್ತ ಇವನೇನಾಗ್ತಾನೆ? ಹಿಂಸೆಗೊಳಗಾಗ್ತಾನೆ ಅಂತಾನೆ. ನಂತರ ಹೇಳ್ತಾ ಇದ್ದಾನೆ, ನೀನು ಕಾಣ್ತಾ ಇದ್ದೀನಿ. ಏನ್ ಕಾಣ್ತಿದ್ದಿ ಅಂತ ಹೇಳಿದ್ರೆ, ನೀನು ಹೋಗುವುದು ಅಲ್ಲಿ ಸೌಲನು ಕಾಣ್ತಾ ಇದ್ದಾನೆ, ಅವನಿಗೆ ಪ್ರಾರ್ಥನೆ ಮಾಡುವುದನ್ನು ಅವನು ಕಾಣ್ತಾ ಇದ್ದಾನೆ, ಅವನಿಗೆ ಕಂಡು ಬರುವುದನ್ನು ಕಾಣ್ತಾ ಇದ್ದಾನೆ. ಈಗ ಅವನು ಏನ್ ಮಾಡ್ತಿದ್ದಾನೆ? ಪ್ರಾರ್ಥಿಸ್ತಿದ್ದಾನೆ ಎಂಬುದಾಗಿ. ನೋಡಿ ಪ್ರಿಯರೇ, ಸೌಲನ ಒಂದು ಒಳ್ಳೆ ಗುಣ ಏನಂತ ಹೇಳಿದ್ರೆ, ಯಾವಾಗ ಯೇಸುವಿನ ಸಂದರ್ಶನ ಅವನಿಗೆ ಆಯಿತು, ಅವನು ಏನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ? ಪ್ರಾರ್ಥನೆ ಮಾಡ್ಲಿಕ್ಕೆ ಶುರು ಮಾಡಿದ. ಈಗ ಅನಾನಿಯ ಯಾರ ಬಳಿಗೆ ಬರ್ತಿದ್ದಾನೆ? ಸೌಲನ ಬಳಿಗೆ ಬರ್ತಿದ್ದಾನೆ. ಸೌಲನ ಬಳಿಗೆ ಬರುವಾಗ ಅವನಿಗೆ ಭಯ ಇನ್ನು ಸಹ ಹೋಗ್ಲಿಲ್ಲ. ಅವನಿಗೆ ಭಯ ಹೋಗ್ಲಿಲ್ಲ ಅಂತ ಹೇಗೆ ಹೇಳ್ತೇನೆ ಗೊತ್ತುಂಟ? ಅವನು ಒಂದು ಪ್ರಾರ್ಥನೆ ಮಾಡಿದ ಸ್ಟೈಲ್ ಹೇಗೆ ಗೊತ್ತುಂಟ? ದಾರಿಯಲ್ಲಿ ನಿನಗೆ ಕಾಣಿಸಿದ, ದಾರಿಯಲ್ಲಿ ನಿನ್ನ ಮಾರ್ಗದಲ್ಲಿ ಕಾಣಿಸಿದ ಸಹೋದರನೇ, ದಾರಿಯ ಮಧ್ಯದಲ್ಲಿ ನಿನಗೆ ಕಾಣಿಸಿದ ಯೇಸು ಕ್ರಿಸ್ತನು ನಿನಗೆ ಕಣ್ಣು ಬರುವಂತೆ ಮಾಡುತ್ತಾನೆ ಅಂತಾಗಿ ಡೈರೆಕ್ಟ್ ಆಗಿ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಆಗ ಏನಾಗ್ತದೆ? ಅವನ ಕಣ್ಣಿನ ಪರೆಯಲ್ಲಿ ಏನು ಬಿದ್ದು ಅವನ ಕಣ್ಣು ಕಾಣುತ್ತದೆ ಅಂತ ಆಯ್ಕೆ ಆಗ್ತದೆ. ಆಮೇಲೆ ನಂತರ ನಾವು ನೋಡ್ತೀವಿ, ಅವನ ಕಣ್ಣುಗಳಿಂದ ಪರೆ ಏನು ಬಿದ್ದು ಅವನ ಕಣ್ಣುಗಳು ಕಾಣಿಸಿದವು. ಅವನು ತರುವಾಯ ದೀಕ್ಷಾಸ್ನಾನ ಮಾಡಿಸಿಕೊಂಡನೆ ಎಂಬುದಾಗಿ, ದೀಕ್ಷಾಸ್ನಾನ ಮಾಡಿಸಿಕೊಂಡ ಎಂಬುದಾಗಿ. ಪ್ರಿಯರೇ, ದೀಕ್ಷಾಸ್ನಾನ ಯಾಕೆ ಮಾಡುವುದು? ಯಾಕೆ ದೀಕ್ಷಾಸ್ನಾನ ಮಾಡುವುದು? ಹೊಸದಾಗಿ ಉಂಟು ದೀಕ್ಷಾಸ್ನಾನ ಅಂತ ಹೇಳಿದರೆ
ಕ್ರಿಸ್ತನೊಂದಿಗೆ ಸೇರುವುದು. ಕ್ರಿಸ್ತನೊಂದಿಗೆ ಸೇರುವುದಕ್ಕೋಸ್ಕರ ನಾವು ಯಾಕೆ ತಗೊಳ್ಳೋದು? ದೀಕ್ಷಾ ಸ್ನಾನ. ಕ್ರೈಸ್ತರಾಗುವುದಕ್ಕಲ್ಲ ದೀಕ್ಷಾ ಸ್ನಾನ ತೆಗೆದುಕೊಳ್ಳೋದು. ನೋಡಿ, ಬೈಬಲಲ್ಲೆಲ್ಲ ನೋಡಿ, ನೀನು ಕ್ರೈಸ್ತನಾಗ್ಬೇಕಂತ ಯೇಸು ಎಲ್ಲಿಯಾದ್ರೂ ಹೇಳಿದನು. ಏನ್ ಹೇಳ್ಬೇಕು? ಹೇಳಿದ್ದು, ನೀನು ಹೊಸದಾಗಿ ಹುಟ್ಟಬೇಕು, ನೀನು ಕ್ರಿಸ್ತ ಶಿಷ್ಯನಾಗಬೇಕು. ಹಲ್ಲೆಲೂಯ. ಇಲ್ಲಿ ನೋಡಿ, ಇವನು ಮಾಡಿದ ಮೊದಲ ಕಾರ್ಯ ದೀಕ್ಷಾ ಸ್ಥಾನ ತೆಗೆದುಕೊಂಡು. ಅಂದ್ರೆ ಇನ್ನು ಯಾರೊಟ್ಟಿಗೆ ಸೇರ್ತಾ ಇದ್ದೇನೆ? ಕ್ರಿಸ್ತನೊಂದಿಗೆ, ಯೇಸುವಿನೊಂದಿಗೆ ಸೇರ್ತೇನೆ ಅಂತ. ಪ್ರಿಯ ದೇವರ ಮಕ್ಕಳೇ, ನಾವೆಲ್ಲ ಯಾರೊಟ್ಟಿಗೆ ಸೇರಿದ್ದೇವೆ? ನಾನು ಕ್ರಿಸ್ತನೊಂದಿಗೆ ಸೇರಿದವನಾಗಿದ್ದೇನೆ. ಕ್ರಿಸ್ತನು ಬಿಡ್ತಾ ನಿಮ್ಮನ್ನು ಮರಣವು ಅಗಲಿಸುವ ತನಕ ನಿಮ್ಮನ್ನು ಆತನು ಬಿಡುವುದಿಲ್ಲ. ಆಮೇಲೆ ಹಲ್ಲೆಲೂಯ. ಅವನು ಹೇಳ್ತಾ ಇದ್ದಾನೆ, ಅನೇಕ ಸಾರಿ ನನ್ನ ಪ್ರಾಣ ಹೋಗುವ ಅವಸ್ಥೆ ಇತ್ತು, ಆದ್ರೆ ಕರ್ತನನ್ನು ಕಾಪಾಡಿದ. ಎಲ್ಲರನ್ನ ಕೈ ಬಿಟ್ಟರು, ಆದ್ರೆ ದೇವರನ್ನ ಕೈ ಬಿಡಲಿಲ್ಲ. ಇವತ್ತು ನಾನು ಹೇಳ್ತೇನೆ, ಕ್ರಿಸ್ತನಿಂದ ಸೇರಿದವರಾದ್ರಿಂದ ಯಾರು ಕೈ ಬಿಟ್ಟರು ನಿಮ್ಮನ್ನು ಯೇಸು ಕೈ ಬಿಡುವುದಿಲ್ಲ. ಎಷ್ಟು ಜನ ನಂಬ್ತೀರಿ? ನಾವೆಲ್ಲ ದೇವರ ಸಮ್ಮುಖದಲ್ಲಿ ನಿಲ್ವಾ? ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತೀರಿ? ಹಲ್ಲೆಲೂಯ. ನಮ್ಮ ದೇವರು ಎಷ್ಟು ಒಳ್ಳೆಯ ದೇವರು ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆತನನ್ನು ಹುಡುಕದವರಿಗೂ ಆತನು ಸಿಗ್ತಾನೆ ಎಂಬುದಾಗಿ ವಾಕ್ಯ ಹೇಳ್ತಾನೆ. ಇವತ್ತು ಸೌಲನ ಜೀವಿತದಲ್ಲಿ ದೇವರು ಕಾಣಿಸಿದ ಹಾಗೆ ಇವತ್ತು ನಮ್ಮ ಜೀವಿತದಲ್ಲಿ ಸಹ ಆತನು ಬಂದಿದ್ದಾನೆ. ಇವತ್ತು ಅನೇಕರು ಕ್ರಿಸ್ತನನ್ನು ಕಾಣಬೇಕು. ಈ ಉಡುಪಿ ಮಂಗಳೂರು ಪಟ್ಟಣ ಕ್ರಿಸ್ತನನ್ನು ಕಾಣಬೇಕು. ಎಷ್ಟು ಜನ ಆಸೆ ಪಡ್ತಾ ಇದ್ದಾರೆ, ನನ್ನ ಮನೆಯವರು, ನನ್ನ ಕುಟುಂಬದವರು, ನನ್ನ ಒಡ ಹುಟ್ಟಿದವರು ಕ್ರಿಸ್ತನನ್ನು ಕಾಣಬೇಕು. ಅವರು ಹುಡುಕದಿದ್ರು ಸಹ ಅವರಿಗೆ ಕ್ರಿಸ್ತನ ಪ್ರತ್ಯಕ್ಷನಾಗಬೇಕು. ಅವರು ಸತ್ಯ ವಾಕ್ಯವನ್ನು ತಿಳಿದುಕೊಳ್ಳಬೇಕು. ಅವರು ದೀಕ್ಷಾಸ್ಥಾನ ತೆಗೆದುಕೊಳ್ಳಬೇಕು. ಎಷ್ಟು ಜನ ಇವತ್ತು ನಂಬಿಕೆಯಿಂದ ದೇವರ ಸನ್ನಿಧಿಯಲ್ಲಿ ನಿಂತು ದೇವರಿಗೆ ಸ್ತೋತ್ರ ಹೇಳ್ತೀರಿ? ನಮ್ಮ ದೇವರಿಗೆ ಯಾವ ಕಾರ್ಯವೂ ಅಸಾಧ್ಯ ಅಲ್ಲ. ಇವತ್ತು ಸಹ ಅನೇಕ ಇರಾಕ್ ಅಲ್ಲಿ ಯೇಸು ಸ್ವಾಮಿ ಡೈರೆಕ್ಟ್ ಆಗಿ ಪ್ರತ್ಯಕ್ಷನಾಗಿ ಹೇಳ್ತಾ ಇದ್ದಾನೆ, ನಾನೇ ಕ್ರಿಸ್ತನೇ ಎಂಬುದಾಗಿ. ಇವತ್ತು ಆತನ ಇವತ್ತು ಸಹ ಜೀವಿಸ್ತಾ ಇದ್ದಾನೆ. ಥ್ಯಾಂಕ್ ಯು ಲಾರ್ಡ್. ಆತ ನಿನಗೋಸ್ಕರ ಬಾಧೆ ಪಟ್ಟನು. ಆತ ನಿನಗೋಸ್ಕರ ಚಂಚಲ್ಪಟ್ಟನು. ಆತನ ವಾಸುಂಡೆ ನಮಗೆ ಗುಣವಾಗಿದೆ. ಆತನ ಪ್ರೀತಿಗೆ ಏನು ಕೊಡ್ಲಿಕ್ಕಾಗುತ್ತಿಲ್ಲ. ಇವತ್ತು ನಮ್ಮನ್ನೇ ದೇವರಿಗೆ ಒಪ್ಪಿಸಿಕೊಂಡು ಸೌಲನ ಪೌಲನಾಗಿ ಬದಲಾದ. ಅವನ ಜೀವಿತದಲ್ಲಿ ಮತ್ತೆ ಸೌಲನ ಗುಣಲಕ್ಷಣಗಳು ಎಲ್ಲಿ ಸಹ ಕಾಣಲಿಲ್ಲ. ಅವನು ನೂತನ ಸೃಷ್ಟಿಯಾದ. ಹಳೆದು ಹೋಯಿತು, ಹೊಸತು ಬಂದ ರೀತಿಯಲ್ಲಿ ಹೊಸ ಮನುಷ್ಯನಾಗಿ ಜೀವಿಸಿದ. ಇವತ್ತು ನಾನು ನೀನು ಹೊಸವರಾಗಿ ಜೀವಿಸಬೇಕೆಂಬುದಾಗಿ ದೇವರು ನಮ್ಮಲ್ಲಿ ಇಷ್ಟಪಡುವವರಾಗಿದ್ದೇನೆ. ತಳ್ಳಲ್ಪಟ್ಟ ನನ್ನನ್ನು ನಿನ್ನ ಸೇವೆಗೆ ಆರಿಸಿ ಯಾರು ಗ್ರಹಿಸದಂತ ಯೋಚನೆ ಇಟ್ಟವನೇ. ತಳ್ಳಲ್ಪಟ್ಟ ನನ್ನನ್ನು ನಿನ್ನ ಸೇವೆಗೆಂದೇ ಆರಿಸಿ ಯಾರು ಗ್ರಹಿಸದಂತ ಯೋಚನೆ ಇಟ್ಟವನೇ. ಹುಟ್ಟಿದ ದಿನದಿಂದ ಇಂದಿನವರೆಗೂ ಕಣ್ಣಿಟ್ಟು ಕಾದಿರುವೆ. ಏನನ್ನು ಪಟ್ಟರು ನಿನ್ನಯ ಪ್ರೀತಿಗೆ ಆಗದಯ. ಹುಟ್ಟಿದ ದಿನದಿಂದ ಇಂದಿನವರೆಗೂ ಕಣ್ಣಿಟ್ಟು ಕಾದಿರುವೆ. ಯಾವ ಪಟ್ಟಣಕ್ಕೆ ಕಾಲಿಟ್ಟು ಅವರ ಸಭಾ ಮಂದಿರದವರಲ್ಲಿ ಕ್ರಿಸ್ತನ ಹೆಸರನ್ನು ಹೇಳುವವರನ್ನು ಹಿಂಸೆ ಮಾಡಲಿಕ್ಕೆ ಅದೇ ವ್ಯಕ್ತಿ ಅದೇ ಸಭಾ ಮಂದಿರದಲ್ಲಿ ಯೇಸುವೆ ಕ್ರಿಸ್ತನೆಂಬುದಾಗಿ ಅವರು ಬೋಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಎಂತ ದೇವರು ನಮ್ಮ ದೇವರಾಗಿದ್ದಾನೆ. ಇವತ್ತು ನಾನು ಯೇಸುವಿನ ನಾಮದಲ್ಲಿ ನಿಮಗೆ ಪ್ರವಾದನೆ ಹೇಳ್ತಾ ಇದ್ದಾರೆ. ಯಾರು ನಿನ್ನ ವಿರುದ್ಧ ಮಾತನಾಡಿದರು
ಅವರೇ ನಿನ್ನ ಪರವಾಗಿ ಮಾತನಾಡುವಾಗ ದೇವರು ಮಾಡ್ತಾನೆ. ಯಾರು ನಿನ್ನನ್ನು ಕೈ ಬಿಟ್ಟು ಹೋದ್ರು ಅವರು ತಿರುಗಿ ಬಂದು ಕೈ ಹಿಡಿಯುವಂತೆ ಮಾಡುತ್ತಾನೆ. ಇದು ಯೇಸುವಿನ ನಾಮದಲ್ಲಿ ನಡೆಯುತ್ತದೆ. ಯೇಸುವಿನ ನಾಮದಲ್ಲಿ ನಡೆಯುತ್ತದೆ. ನಿನ್ನ ಪರಿಸ್ಥಿತಿಗಳು, ಹಳೆಯ ಸಂಗತಿಗಳು ಮರೆತು ಬಿಡು. ಹೊಸ ಕಾರ್ಯ ಮಾಡುವ ಪರಿಶುದ್ಧಾತ್ಮನು ನಮ್ಮ ಮಧ್ಯೆ ಇದ್ದಾನೆ. ಅವನು ನಿನ್ನ ಮಾತನ್ನು ಸಹಾಯ ಮಾಡುತ್ತಾನೆ. ನಾನು ಯೇಸುವಿನ ನಾಮದಲ್ಲಿ ಪ್ರವಾದನೆ ಇದ್ದೇನೆ. ನಿಮ್ಮ ಜೀವಿತ ಕ್ರಿಸ್ತನಿಗೋಸ್ಕರ ಸಾಕ್ಷಿಯಾಗಿದೆ. ನೀವು ಹೀಗೆ ಇರುವುದಿಲ್ಲ. ನಿಮ್ಮ ಜೀವಿತ ಹೀಗೆ ಇರುವುದಿಲ್ಲ. ಯೇಸು ಬದಲಾಯಿಸುತ್ತಿದ್ದಾನೆ. ಬದಲಾಯಿಸುವ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಮಾರ್ಪಾಡು ಮಾಡುವ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಥ್ಯಾಂಕ್ ಯು ಲಾರ್ಡ್. ದೇವರು ನಮ್ಮ ಮಧ್ಯೆ ಮಾತನಾಡೋದಕ್ಕೆ ನಿಮಗೆ ಸ್ತೋತ್ರ. ಸೇರಿ ಬಂದ ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡಿ. ದೇವರ ಬಂದ ಹಾಗೆ ಹೋಗುವುದಿಲ್ಲ. ನಿನ್ನ ಅಭಿಷೇಕ, ನಿನ್ನ ವಾಕ್ಯವನ್ನು ಹೊತ್ತುಕೊಂಡು ಹೋಗುವುದಕ್ಕೆ ಸ್ತೋತ್ರ. ಇವರು ಎಂದಿಗೂ ಕದಲುವುದೇ ಇಲ್ಲ. ಸ್ಥಿರವಾಗಿ ದೇವರ ನಿಲ್ಲುವಂತೆ ಮಾಡುವುದಕ್ಕೆ ನಿಮಗೆ ಸ್ತೋತ್ರ. ಲೋಕದಲ್ಲಿರುವವರಿಗಿಂತ ನೀನು ಅವರ ಜೊತೆ ದೊಡ್ಡವನಿಗೆ ಸ್ತೋತ್ರ. ಎಲ್ಲದರ ಮೇಲೆ ಜಯ ಸಾಧಿಸುವಂತೆ ಮಾಡು. ಮನಸ್ಸನ್ನು ಗಟ್ಟಿ ಮಾಡಲಿಕ್ಕೆ ಇರಬೇಕು. ಎಲ್ಲವನ್ನು ಧೈರ್ಯದಿಂದ ಎದುರಿಸಿ ಮುಂದೆ ಹೋಗ್ಲಿಕ್ಕೆ ಇರಬೇಕು. ಹಾಗೆ ಮಾಡುವುದಕ್ಕೆ ನಿಮಗೆ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ನಿಮಗೆ ಸ್ವಾಮಿ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೆನ್. ಆಹಾರಗಳಿಗೆ ಅತ್ಯ ಆಶೀರ್ವಾದ ಪಡೆದುಕೊಳ್ಳಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತರ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯನಿಂದ ಸಹವಾಸ ಸೇರಿ ಬಂದ ಎಲ್ಲ ದೇವರ ಮಕ್ಕಳಿಗೂ ಸಾಲಪಟ್ಟ ವಾಕ್ಯದಲ್ಲಿಯೂ ಲೋಕದ ನಂಬಿಕೆ ಸರದಿಗೂ ಇಂದಿನ ಕ್ರಿಸ್ತನ ಎರಡನೇ ಮರಣದ ನಿತ್ಯ ನಿರಂತರವಾಗಿರಲಿ. ಆಮೇಲೆ ಜಯಪಟ್ಟ ದೇವರಿಗೆ 3 ಬಾರಿ ಹಲ್ಲೆಲೂಯಾ.